ಹಲೋ ಗುಡ್ ಮಾರ್ನಿಂಗ್. 7:45 ಹಂಗಾಗಿರ್ಬೇಕು ಆ್ಯಸ್ ಯೂಶ್ವಲ್. ಇವತ್ತು ಸ್ಕಿಪ್ಪಿಂಗ್ ಮಾಡಬೇಕಂತ ನಿನ್ನೆ ಮಾಡಿಲ್ಲ, ಮಾಡೋದಿನ ಅದು ಮಾಡಿಲ್ಲ, ಮಿಸ್ ಮಾಡಿಬಿಟ್ಟೇನಿ. ಸೊ ನಾ ಇವತ್ತು ಮಾರ್ಕೆಟಿಗೆ ಹೋಗ್ಬೇಕಂತ 10 ಗಂಟೆಗೆ. ಇವತ್ತು ಸಂಡೇ ಐತೆ. ಓಕೆ, ಟ್ಯೂಸ್ಡೇ ಆರ್ ವೆನಸ್ಡೇ ನನಗೆ ಒಂದು ಸ್ಪಾನ್ಸರ್ಡ್ ಇವೆಂಟ್ ಕೊಲಾಬ್ ಅಂತ ಕಾಲ್ ಬಂದಿತ್ತು. ಓಕೆ, ಸಂಡೇ ಐತಿ ಅಂತಂದಿದ್ರು. ಆ್ಯಂಡ್ ಫ್ರೈಡೇ ಇನ್ನೊಮ್ಮೆ ಕಾಲ್ ಮಾಡ್ತೇವೆ, ಎಲ್ಲ ಕನ್ಫರ್ಮೇಷನ್ ಎಲ್ಲ ಮಾಡೋದು, ಸ್ಕ್ರಿಪ್ಟ್ ಎಲ್ಲ ಏನೇನೋ ಕೊಡ್ತೇನೆ ಅಂತಂದ್ರೆ ಓಕೆ ಅಂತಂದೆ. ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಓಕೆ, ನಾ ವೇಟ್ ಮಾಡೋದಿದ್ದೆ. ಫ್ರೈಡೇ ಬರ್ತೈತೆ ಕಾಲ್ ಅಂತಂದು. ಫ್ರೈಡೇ ಬರಲಿಲ್ಲ. ನಾ ಮತ್ತು ಇದು ಯಾರಿಗೂ ಹೇಳಿಲ್ಲ. ಓಕೆ, ಪ್ರತಿ ಸತಿ ಎಲ್ಲರಿಗೂ ಹೇಳ್ತಿದ್ದೆ, ನಂಗೆ ಕೈ ತಪ್ಪು ಹೋಗ್ತಿತ್ತು ಅಪರ್ಚುನಿಟೀಸ್ ಎಲ್ಲ. ಈ ಸತಿ ಇದು ಯಾರಿಗೂ ಹೇಳಿಲ್ಲ ನಾ. ಅದಕ್ಕೆ ಫ್ರೈಡೇ ಕಾಲ್ ಬರ್ತೈತೆ ಅಂದ್ಕೊಂಡೆ. ಫ್ರೈಡೇ ಕಾಲ್ ಬಂದಿಲ್ಲ. ಆ್ಯಂಡ್ ಸ್ಯಾಟರ್ಡೇ ನಾನು ಅಂದ್ರೆ ನಿನ್ನೆ ನಾನು ಕಾಲ್ ಮಾಡಿ ಏನು ಕನ್ಫರ್ಮ್ ಮಾಡ್ಕೊಳಕ್ಕೆ ಕಾಲ್ ಮಾಡಿದ್ದೆ. ಏನಂತ ಕೇಳ್ಕೊಂಡು ಲಾಜಿಸ್ಟಿಕಲ್ಸ್ ಏನೋ ಪ್ರಾಬ್ಲಮ್ ಐತಿ, ಕೊಲಾಬ್ರೇಷನ್ಸ್ ಅಂತ ಅಷ್ಟು ನನ್ಗೆ ಅಪ್ಡೇಟ್ ಮಾಡ್ತೇನೆ 30 ಮಿನಿಟ್ಸ್ ಒಳಗೆ ಅಂತ ಅಂದ್ರೆ 30 ಮಿನಿಟ್ಸ್ದಾಗ ಕಾಲ್ ಬಂದಿಲ್ಲ. ಅವರ ಈ ರಾತ್ರಿ 8 o'clock ಹಂಗೇನೋ ಟೆಕ್ಸ್ಟ್ ಹಾಕಿದ್ರೆ, ಅದು ಇನ್ಫ್ಲೂಯೆನ್ಸರ್ ಕೊಲಾಬ್ರೇಷನ್ಸ್ ಅನ್ನೆಲ್ಲ ಏನೋ ಈವೆಂಟಿಗೆ ಮಾಡತ್ತಿಲ್ಲ, ಅದು ಹಿಂಗಾಗತ್ತದ, ಏನೋ ಪ್ರಾಬ್ಲಮ್ ಆಗತ್ತೈತೆ, ಲಾಜಿಸ್ಟಿಕಲ್ ಏನೋ ಪ್ರಾಬ್ಲಮ್ ಆಗತ್ತಿದೆ ಅಂತಂದ್ರೆ ಓಕೆ ಅಂತಂದೆ. ಇಷ್ಟು ಎವ್ರಿ ಟೈಮ್ ಒಂದು ಕೈಯಾಗ ಬರ್ತೈತಿ ಹೋಗ್ಬಿಡ್ತೈತಿ. ಎವ್ರಿ ಟೈಮ್ ಬರ್ಬೇಕಾದ್ರೆ ನಾ ಫುಲ್ ಎಕ್ಸೈಟೆಡ್ ಆಗ್ತೇನೆ, ಫುಲ್ ಖುಷಿಯಾಗಿ ನಮ್ಮ ಅಕ್ಕಾಗ ಹೇಳ್ತೀನಿ, ನನ್ನ ಫ್ರೆಂಡ್ಸಿಗೆ ಹೇಳ್ತೇನೆ, ಎಲ್ಲರಿಗೂ ಹೇಳ್ತೇನೆ. ಬಟ್ ಈ ಸತ ನಾನು ಅಂಥ ಪರಿ ಇರಲಿಲ್ಲ. ಬಿಕಾಸ್ ಕೈಗೆ ಬಂದು ಮುಗಿದ ಮೇಲೆ ಖುಷಿ ಆಗೋಣ ಅನ್ಕೊಂಡೆ. ಯಾಕಂದ್ರೆ ಹಿಂಗೆ ಆಗ್ತೈತೆ ಅಂತ ಯಾರಿಗೂ ಹೇಳಿಲ್ಲ, ನಮ್ಮ ಅಕ್ಕಾಗ ಒಬ್ಬಕ್ಕಿಗೆ ಹೇಳಿದ್ದೆ. ಆ್ಯಂಡ್ ಈವನ್ ದಿಸ್ ಟೈಮ್ ಐ ಥಿಂಕ್ ಐ ವಾಸ್ ರೆಡಿ ಫಾರ್ ಇಟ್. ಗುಡ್, ಚಲೋ ಆಯ್ತು, ಚಲೋ ಇಲ್ಲಾಂದ್ರೆ ಇಲ್ಲ, ಆ ಟೈಪ್ ಇತ್ತು. ಇವಾಗ ನಾನು ಸ್ವಲ್ಪ ಕುಂತಿದ್ದೆ, ಒಂದು ಕಡೆ ಮೆಡಿಟೇಟ್ ಏನೋ ಮಾಡೋದಿದ್ದೆ. ಸ್ವಲ್ಪ ಏನೋ ಮನ್ಸಿಗೆ ನೆನಪಾತದ, ಹಿಂಗೆ ಯಾಕೆ ಆಗತೈತಿ, ಎಲ್ಲ ಬಿಟ್ಬಿಟ್ಟು ಹೋಗತೈತಲ್ಲ ಅನ್ಬೇಕಾದ್ರೆ ಅವ್ರ ಕಾಲ್ ಬಂತು. ಓಕೆ, ಫೌಂಡರಿಂದ ಕಾಲ್ ಬಂತು, ಬ್ರ್ಯಾಂಡಿಂದ ಕಾಲ್ ಬಂತು. ನಾನು ಅನ್ಕೊಂಡೆ ನಾ ಬೇಜಾರಾಗತ್ತೈತೆ, ಯೂನಿವರ್ಸ್ ಏನೋ ಹೆಲ್ಪ್ ಮಾಡಿ ನನಗೆ ಕಾಲ್ ಬಂತ. ಓಕೆ, ಲೆಟ್ಸ್ ರಿಸೀವ್ ಇಟ್. ಸೊ ಹೆಲೋ ಏನಾಯ್ತು ಅಂತ ಕೇಳಿದೆ. ಅವ್ರು ಹೆಲೋ ಐ ಮೈ ಟಾಕಿಂಗ್ ಟು ರೇಷ್ಮಿ ಅನ್ನತ್ತ. ರೇಷ್ಮಿ, ನಾ ರಮ್ಯಾ ಅಂತಂದ್ರೆ ಸಾರಿ, ಐ ಕಾಲ್ ಯು ಬೈ ಮಿಸ್ಟೇಕ್ ಅಂತ. ಅಷ್ಟು ಬಸ್ ಹಿಂಗೆ ಯಾಕಂತ ಟ್ರಿಗರ್ ಮಾಡಾಗೈತಿ. ಫೈನ್, ಒಂದು ಅಪಾರ್ಚುನಿಟಿ ಬರೋಕ್ಕಿಂತ ಮುಂಚೆ ಒಂದು 10 ಅಪಾರ್ಚುನಿಟಿ ಹೋಗ್ತೈತೆ ಅದು ಕೈಯಿಂದ. ಅದು ಒಂದು ನಮಗೇನು ಬೇಕು ಅದು ಸಿಗ್ತೈತೆ, ಉಳಿದಿದ್ದೆಲ್ಲ ಸಿಗಂಗಿಲ್ಲ. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಲೆಟ್ಸ್ ಸಿ. ಆ್ಯಕ್ಚುಲಿ ವೇಟ್ ಮಾಡ್ಬೇಕಾದ್ರೆ ಬರಂಗಿಲ್ಲ ಅದು ಅಪಾರ್ಚುನಿಟಿ. ಯಾವಾಗ ಲೀಸ್ಟ್ ಎಕ್ಸ್ಪೆಕ್ಟೆಡ್ ಇರ್ತೈತಲ್ಲ ಆವಾಗ ಬರ್ತೈತೆ ಅನ್ಸುತ್ತೆ ನನಗೆ. ಈಗ ನಾ ಜಾಬ್ ಮಾಡತ್ತಿದ್ದು ಹಂಗೆ ಬಂತು. ನಾ ಯಾವ್ದಾವ್ದು ಹಿಂಗೆ ಚಲೋ ಆಗ್ಯದ, ಇಂಟರ್ವ್ಯೂ ಇದು ಎಕ್ಸ್ಪೆಕ್ಟೆಡ್ ಐತಿ, ಕಾಲ್ ಬರ್ತೈತೆ ಏನೂ ಬಂದಿದ್ದಿಲ್ಲ. ಬಟ್ ಆಮೇಲೆ ಏನೋ ನಮ್ದು ಈ ಕಂಪ್ನಿದಾಗ ಜಾಬ್ ಮಾಡತ್ತಿದ್ದು ಇಂಟರ್ವ್ಯೂ ಚಲೋನೇ ಆಗಿದ್ದಿಲ್ಲ. ಬಟ್ ಬಂದಿದ್ದು ಅಪಾರ್ಚುನಿಟಿ ಆ್ಯಂಡ್ ಚಲೋ ಐತಿ. ಲೆಟ್ಸ್ ಹೋಪ್. ಏನು ಮನೀಷಾ ನೀವು ಅದು ಶುರು ಮಾಡ್ಯಾಕ ಎಕ್ಸಸೈಸ್ ಮಾಡಕ್ಕೆ. ಸಂಗತ್ ಕಾಸರ್ ಹಂಗಂತಾರಲ್ಲ, ಸಂಗತ್ ಕಾಸರ್ ಅಲ್ಲ ಅಂದ್ರೆ ಜೊತೆಗಿದ್ದವ್ರ ಹ್ಯಾಬಿಟ್ ಬರ್ತೈತಿ ಅಂತ. ಗೊತ್ತಿಲ್ಲ, ಇವತ್ತಷ್ಟು ಬಂದೇನೆ ಕೆಲವೊಮ್ಮೆ. ಸೊ ಸಂಗತ್ ಕಾಸರ್ ಇರಂಗಿಲ್ಲ, ರೀಸನ್ಸ್ ಎಲ್ಲ ಮಾಡಕ್. May 10th ಐತಿ, ಮದರ್ಸ್ ಡೇ. ಹೋಗಿಲ್ಲಕ್ಕೆ ಹೇಗಾಗ್ತೈತಿ. ನಾಷ್ಟ ಇಷ್ಟ ಮಾಡಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಎಡಿಟ್ ಮಾಡೋದೇನೋ ಇತ್ತು. ಆಮೇಲೆ ಪಟ್ ರೆಡಿ ಆದೆ, ಮಾರ್ಕೆಟಿಗೆ ಹೋಗಾಕ. 10 ನಿಮಿಷದಾಗ ರೆಡಿ ಆಗ್ಯಾನ. ಮಾರ್ಕೆಟಿಗೆ ಹೋಗ್ತೀನಿ. ಯಾರ ಜೊತೆಗೆ ಅಂತಂದ್ರೆ ನನ್ನ ಕಲಿಗೆ ಹೋಗ್ಬೇಕು. ಅದಾಕಿನ ಜೊತೆ ಬಂದೇನಿ. ಜಲ್ದಿ ಹೋಗ್ಬೇಕು. ನನಗೆ ಆವಾಗ ಆಲ್ರೆಡಿ ರೀಚ್ ಆಗ್ಯಾಳಲ್ಲ. ಟ್ರಾಫಿಕ್ದಾಗ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೆ ನಾನು. 20 ನಿಮಿಷ ವೇಟ್ ಮಾಡ್ಯಾಳ ಪಾಪ. ಆಮೇಲೆ ಶುಗರ್ಕೇನ್ ಜ್ಯೂಸ್ ಕೊಡಿದ್ವಿ. ಸೊ ದಿಸ್ ಇಸ್ ಮೈ ಕಲೀಗ್, ಇಂಟರ್ನ್ ಅದಾಳ. ಹರ್ ನೇಮ್ ಈಸ್ ರಾಜಶ್ರೀ ಆ್ಯಂಡ್ ಶಿ ಈಸ್ ವೆರಿ ಸ್ವೀಟ್. ಆ್ಯಂಡ್ ದೆನ್ ಈ ಕೆಫೆಗೆ ಹೋಗಿದ್ವಿ ರಾಜಾಜಿನಗರದಾಗ. Say hi. Hello guys. Welcome to Ramya's channel. Actually, it will come in vlog. Oh. Yeah, so welcome to Ramya's vlog. We are at Illusion Cafe, which is so sus to walk in because Yeah, it was all mess from outside. yeah, but that's how every place in Bangalore is. What else? It's hot, very hot today. And we went shopping. We should show them what. Yeah, we'll do all video. So, Ramya got this. But guess the price in comment Oh, yeah. section. Honestly, that's fun. You guys should guess the price.
I thought you do it in from Australia and I do it. Okay, done. Guys, she's from Australia, Sydney. Yes, I stay in Sydney and I'm here for my internship. I got these bangles, they're very cute. But that guy probably scammed us. So guess the price for it. So. And guess the price of this belt also. Yes. These don't have holes. It's very unique. Don't have holes. It's very unique. I haven't seen it before. And but I got it this. is good. It's This is the only thing I think was worth it. It doesn't. And also, I got one chumka. Oh yeah. And I got Speaking Kannada. Oh, I didn't see this. 30 rupees. I got this chumka. It's that's the price. And he's speaking Kannada. What should I say? Because this is for Kannada. Oh, It's fine, no problem. teach me Our audience know English. teach me something. You know how to say what's my name? What's your your I only know Anna is Anna is she only knows that. Yeah, and then okay, you say something, I'll guess what you're saying. ನನ್ನ ಹೆಸರು ರಮ್ಯಾ. My name is Ramya. And So Nana has ನನ್ನ ನನ್ನ ಹೆಸರು ರಾಜಶ್ರೀ. ನಾನು ಇವತ್ತು ಇಲ್ಲಿ ಚಿಕ್ಕಪೇಟೆ ಶಾಪಿಂಗ್ ಬಂದಿದ್ದೆ. That's so long. Okay, so we went to Chickpet shopping. ಶಾಪಿಂಗ್ ಸ್ಟ್ರೀಟಿಗೆ ಬಂದಿದ್ವಿ. ಆ್ಯಂಡ್ ನಾವೇನೇನು ತೊಗೊಂಡ್ವಿ ಅಂದರೆ ಬ್ಯಾಂಗಲ್ ತೊಗೊಂಡ್ವಿ ಆ್ಯಂಡ್ ಜುಮ್ಕಾ ತೊಗೊಂಡ್ವಿ. So we bought these. ಇವತ್ತಿನ ದಿನ ಹೇಗಿತ್ತು? Which day is it? How was your day? How was your ಕನ್ನಡ What is good? ಚೆನ್ನಾಗಿತ್ತು. 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 ಆ್ಯಂಡ್ ಏನೇನು ಮಾಡಿದ್ರಿ ಇವತ್ತು? ಏನೇನು ಮಾಡಿದ್ರಿ ಇಬ್ರು? What all did I do? ಏನೇನು ಮಾಡಿದ್ರಿ ಇಬ್ರು ಮೀನ್ಸ್ ವಾಟ್ ಡಿಡ್ ಯು ಬೋತ್ ಡೂ? What did we both? ಇಬ್ರು ಮೀನ್ಸ್ ಬೋತ್. Both. ಏನೇನು ಮಾಡಿದ್ರಿ ಇವತ್ತು? So Chickpet market. ಹೋಗಿದ್ವಿ ಮೀನ್ಸ್ ವಿ ವೆಂಟ್. Yeah, ಹೋಗಿದ್ವಿ Chickpet market. And then we bought bangles. ಕನ್ನಡ What is it? What is it? ಬ್ಯಾಂಗಲ್ಸ್ ತಗೊಂಡ್ವಿ, Bangles. ಬಾಯ್ ಮಾಡಿದ್ವಿ. ಯು ಕ್ಯಾನ್ ಮಿಕ್ಸ್ ಇನ್ ಇಂಗ್ಲಿಷ್ ಕನ್ನಡ. Anything is madi, that's all I know. And that's it for today, guys. We'll meet you tomorrow. Yes, bye. Bye-bye. Tell them to subscribe. Subscribe, guys. Subscribe to Ramya. ಊಟ ಮಾಡಿದ್ವಿ, 3 ಗಂಟೆ ಆಗಿತ್ತು. ಸುಸ್ತಾಗ್ಬಿಟ್ಟೈತೆ ಫುಲ್. ಏನು ಬಿಸಿಲಿತ್ತು ಹೊರಗೆ ಅಡ್ಡಾಡಿ. ಐ ಆಮ್ ವೆರಿ ಟಯರ್ಡ್. ನಂಗೆ ಈ ಜುಮ್ಕಾ ತೊಗೊಂಡಿನಿ. ಎಷ್ಟು ಕ್ಯೂಟ್ ಇಲ್ಲ, ಇದು ಇಷ್ಟ ಐತಿ. ಐ ಲೈಕ್ ಜುಮ್ಕಾಸ್. ಆ್ಯಂಡ್ ಅವು 3 ಸಾಮಾನು ನಾ ಚಿಕ್ಕಪೇಟೆ ಮಠ ಹೋಗಿ. ಓ ಮೈ ಗುಡ್ನೆಸ್, ಸುಸ್ತಾತ್. ಚಿಕ್ಕಪೇಟೆಗೆ ಹೋಗ್ಬೋದು ಆ್ಯಕ್ಚುಲಿ, ಚಲೋ ಐತಿ. ಬಟ್ ಎಥನಿಕ್ ವೇರ್ ಅಷ್ಟೇ ಐತಿ. ಅಕಸ್ಮಾತ್ ನೀವು ಮದ್ವಿಗೆ ಹೋಗ್ಬೇಕಾ, ನಿಮಗೆ ಶಾಪಿಂಗ್ ಮಾಡ್ಬೇಕಂದ್ರೆ ಚಿಕ್ಕಪೇಟೆ ಇಸ್ ಗುಡ್. ಅದರ್ವೈಸ್ ಹಂಗೆ ಕ್ಯಾಶುವಲ್ ವೇರಿಗೆ ನಂಗೆ ಅನ್ಸೋ ಮಟ್ಟಿಗೆ ಚಿಕ್ಕಪೇಟೆ ಅಷ್ಟಿದಿಲ್ಲ. ಬೆಟರ್ ಜಯನಗರ ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟ್. ವೆಸ್ಟರ್ನ್ ವೇರ್ ಆಗಲಿ ಎಥ್ನಿಕ್ ವೇರ್ ಆಗಲಿ, ಕುರ್ತಾ, ಶಾರ್ಟ್ ಕುರ್ತಾ ಹಾಗೆಲ್ಲ ಇತ್ತಂದ್ರೆ ವೆಡ್ಡಿಂಗಿಗೆ ಚಿಕ್ಕಪೇಟೆ ಚಲೋ ಐತಿ, ಮಲ್ಲೇಶ್ವರಂ ಚಲೋ ಐತಿ, ಕಮರ್ಷಿಯಲ್ ಸ್ಟ್ರೀಟು ಚಲೋ ಐತಿ ಅಷ್ಟೇ. ಸೆಕೆಂಡ್ ಬಾಲ್ ಹೊಡೆದವ. ಸ್ಪ್ಲಿಟ್ಸ್ ವಿಲ್ಲ ನೋಡೋಕೆ ನಾವು ಎಷ್ಟು ಕ್ರೇಜಿ ಸೆಮಿಫಿನಾಲೆ ಚಾಲೆಂಜ್ ಐತಿ. ನೀವು ಸ್ಪ್ಲಿಟ್ಸ್ ವಿಲ್ಲ ನೋಡ್ತೀರಿ ನನ್ಗೆ ಗೊತ್ತಿಲ್ಲ, ನಾನು ನೋಡ್ತೀನಿ. ಐ ಆಮ್ ಸೋ ಎಕ್ಸೈಟೆಡ್. ನಾ ಏನು ಮಾಡಲಿಲ್ಲ ಇವತ್ತು. ಮಾರ್ಕೆಟಿಗೆ ಹೋಗಿ ಬಂದೆ, ಮಲ್ಕೊಂಡೆ ಸ್ವಲ್ಪ ಹೊತ್ತು. ಆಮೇಲೆ ಎದ್ದು ಸ್ವಲ್ಪ ಎಡಿಟ್ ಮಾಡಿದೆ, ವಿಡಿಯೋ ಅಪ್ಲೋಡ್ ಮಾಡಿದೆ, ಸ್ಟೋರೀಸ್ ಅಪ್ಲೋಡ್ ಮಾಡಿದೆ. ಸ್ಪ್ಲಿಟ್ಸ್ ವಿಲ್ಲ ನೋಡೋದಿಲ್ಲ, ನೆಕ್ಸ್ಟ್ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಅಷ್ಟೇ ಕೆಲಸ. ಊಟ ಏನು ಮಾಡಿದ್ರು ಅಂತ ಎಲ್ಲ ಏನೋ ಬ್ರೀಫಾಗಿ ಹೇಳಾತೀವಿ. ಪಲಾವ್ ಮತ್ತು ಮಶ್ರೂಮಿಂದ ಮಾಡಿದ್ರು. ಸಂಡೇ ಇದೇನು ಪನೀರ್ ಮಾಡಿದ್ರು. ಬ್ಲಾಗ್ ಮಾಡಿಲ್ಲ, ವಿಡಿಯೋ ಮಾಡಿಲ್ಲ. ಮರ್ತು ಹೋಗ್ತೇನೆ ನನಗೆ, ರೂಢ ಇರಲ್ಲ. ನೀನು ಆ್ಯಕ್ಚುಲಿ ಅಪ್ಲೋಡ್ ಮಾಡಿದ್ದೆ, ನೋಡಿದ್ರಿ ವಿಡಿಯೋ. That's it for today's vlog. Bye.